ಯಾವುದೇ ಪ್ರೋತ್ಸಾಹ ಸಪೋರ್ಟ್ ಇರೋದಿಲ್ಲ, ಇಲ್ಲಿ ಯಾವುದು ಮಾಟ ಮಂತ್ರ ಮಾಡೋದಿಲ್ಲ. ನಾವು ಯಾವುದೋ ಮನೆ ನನ್ನ ಫೋಟೋನ ನಾನು ಬಂದ್ರು ನನ್ನ ಫೋಟೋ ಬಂದ್ರು ಅಲ್ಲಿ ಇಟ್ಕೊಂಡು ನೀವು ಬೇರೆಯವ್ರನ್ನ ಎದುರಿಸಂಗಿಲ್ಲ, ನೀವು ಅಕ್ಕಪಕ್ಕ ಮನೆ ಎದುರಿಕೆಂಗಿಲ್ಲ. ನನ್ನ ಹೆಸರು ಹೇಳ್ಕೊಂಡ್ರೆ ನಾನು ನಿಮ್ಮನಿಗೂ ಬರ್ತೀನಿ, ನಮಗೆ ನಿಮ್ಮ ವೈಯಕ್ತಿಕ ವಿಚಾರದ ಮೇಲೆ ನಮಗೇನು ಸಂಬಂಧ ಇರೋದಿಲ್ಲ. ಅರ್ಥ ಮದ ಹೇಳ್ತೀನಿ ಅಂತ ಯಾರ ಪರಿಚಯ ಇದೆ ನನಗೆ, ನಮ್ಮ ಸ್ವಾಮಿ ಪರಿಚಯ ಇರುತ್ತೆ, ಸೆಲ್ಫ್ ಮಾಡ್ಕೊಳೋದು ತಾನು ಫೋಟೋ ಮಾಡಿ ಎದುರಿಸಿ ಯಾರು ಎದುರಿಸಂಗಿಲ್ಲ, ನೀವು ಯಾರು ಎದುರಂಗಿಲ್ಲ. ಎರಡು ಸಮಯ ಪಾಪ ಯಾರ್ದಿದು ಮತ್ತೆ ಬಾಯ್ ಬಾಯ್ ಮೇಡಮ್. ಎಷ್ಟು ಹಾಕ್ತೀರಾ? ಯಾಕೆ ಆ ಥರ ವ್ಯವಸ್ಥೆ ಮಾಡಬಾರ್ದಮ್ಮ, ನೀವು ಬಡವರು ಆ ಥರ ವ್ಯವಸ್ಥೆ ಮಾಡಬಾರ್ದು. ನೀವು ಆ ಥರ ಮಾಡಿದ್ರೆ ಫಸ್ಟ್ನೇ ಬಾಣಿಗೆ 1000 ರೂಪಾಯಿ ಬರುತ್ತೆ, ಹಾಕ್ತೀಯಾ? 10 ರೂಪಾಯಿ ಬರುತ್ತೆ, 100 ರೂಪಾಯಿ ಹಾಕ್ತೀನಿ. ನಿಮ್ಗೆ ಆಗದ ವ್ಯಾಪಾರ 100 ರೂಪಾಯಿ ಆಗುತ್ತೆ, ಯಾಕೆ ಹಾಕ್ತೀನಿ ನಿನ್ನ ಸಂದು? ನೋಡಿ, ಯಾವುದೇ ಬಡವ್ರ ಬಗ್ಗರು ನೀವು ಹಣ ಕೊಡಿ, ನನಗೆ ಬೇಜಾರಿಲ್ಲ. ನಾನು ಆ ಥರ ಸ್ವಾಮೀಜಲ್ಲ, ನಾನು ಆ ಥರ ಗುರುಗಳಲ್ಲ. ನನಗಂತೂ ಅದೃಷ್ಟ ಏನ್ ಗೊತ್ತಾ, 4 ಜನ ಬೈಯೋ ಶಕ್ತಿ ದೇವ್ರು ಕೊಟ್ಟೇನೆ. ನೀವು ಕೆಲವರು ಬೈಸ್ಕೊಂಡು ಹೋಗ್ತೀರಾ, ಕೆಲವರು ನಮಗೆ ಬೈದೋಗ್ತೀರಾ, ಕೆಲವರು. ಯಾಕೆಂದ್ರೆ ಈ ಜಗತ್ತಿನಲ್ಲಿ ತೇಜೋದಯ ಮಾಡಿದ್ರೆ ಯಾರಿಲ್ಲ. ಯಾಕಂದ್ರೆ ಜೋರ ಮಳೆ ಬಂದ್ರು ಬೇಕಂತೀರಿ, ನಿಧಾನಕ್ಕೆ ಮಳೆ ಬಂದ್ರು ಬೇಕಂತೀರಿ. ಜೋರ ಗಾಳಿ ಬಿಸಿಲು ಬೇಕಂತೀರಿ, ನಿಧಾನ ಗಾಳಿ ಬಿಸಿಲು ಬೇಕಂತೀರಿ. ನಿಮ್ಮ ಅಪ್ಪಂಗೆ ಹುಷಾರದ ಬೇಕಂತೀರಿ, ನಿಮ್ಮ ಅಪ್ಪ ಆಸ್ತಿ ಮಾಡೋದು ಬೇಕಂತೀರಿ ನೀವು ಅಲ್ವಾ? ಮಳೆ ಎಲ್ಲರಿಗೂ ಜನ ಬೇಕಂತೀರಿ ನೀವು. ಅಪ್ಪ ಹುಷಾರ ಮಲಗಿರ್ ಬೇಕಂತೀರಿ, ಅಪ್ಪ ಆಸ್ತಿ ಮಾಡೋದು ಹೊಗಳ್ತೀರಿ. ನಿಮ್ಮ ಮನೆ ಬರುಗಳು ಇಷ್ಟೇ. ಅಂದಾದ್ರೆ ಮತ್ತೊಮ್ಮೆ ಹೇಳ್ತೀನಿ ನಾನು, ಯಾರು ಹಂಗಂತಾರೆ ಇವ್ರು ಹಿಂಗಂತಾರೆ ತಲೆಗಿಸ್ಕೊಬೇಡಿ. ನಾವು ನಾಯಿಗಳಾಗಬಾರ್ದು, ಕೋಗಿಲಾಗಬೇಕು ನಮ್ಮ ಮಕ್ಕಳೇನೆ. ನನಗೂ ಸುಮಾರು ಜನ ಹೇಳ್ತಾರೆ ಬೈತಾರೆ ಅಂತ, ಬೈಲೇಬೇಕು. ನಾನು ಬೈಲನ್ನು ಕೇಳೋದಿಲ್ಲ. ಈಗ ಒಂದೇ ಗಂಡ ಒಂದೇ ಹೆಂಡತಿ ಡೈವರ್ಸ್ ಅಂತೆ, ಒಂದೇ ಮಗ ಅಳುತ್ತೆ ಅಂತ ಸಾರ್ವಜನಿಕ ಬೇಗ ಕಷ್ಟ. ಮತ್ತೊಂದು ಸಣ್ಣ ವಿನಂತಿ ನಮ್ಮ ಮಕ್ಕಳ ಕಡೆಯಿಂದ, ಒಂದು 4 ಸೇರಿಸಿನಲ್ಲಿ ಒಂದು ಸಣ್ಣ ವಿನಂತಿ. ಹೆಣ್ಮಕ್ಳು ನಿಮ್ಮನ್ನು ಯಾರು ಹೊಡ್ಕೊಂತಿಲ್ಲ. ನೀವು ಕೂಲಿ ಮಾಡಿ ಕಸ ಹೊಡೆದು ಲೋಟ ತೊಳೆದು ಏನೋ ಕಷ್ಟ ಬಿದ್ದು ಅದು 5,000 ರೂಪಾಯಿ ತಂದು ದೇವ್ರು ಹಾಕು ಅಂತ ಹೇಳೋದಿಲ್ಲ, ನಾನು ಹಾಕು ಅಂತ ಹೇಳೋದಿಲ್ಲ. ಆ 5,000 ರೂಪಾಯಲ್ಲಿ ನೀವು ಹೂ ಮಾರ್ಕೊಂಡು ವ್ಯಾಪಾರ ಮಾಡ್ಕೊಂಡು ನಿಮ್ಮ ಮನೆ ನಿಮ್ಮ ಗಂಡ್ರ ಮಕ್ಕಳು ಸಾಕ್ಬೋದು. ನೆನ್ಪಿರ್ಲಿ ನಿಮ್ಗೆಲ್ಲ, ಗಂಡು ಮಕ್ಳ 10,000 ರೂಪಾಯಿ ತಂದು ದೇವ್ರ ಮರಿ ಕಡಿ ಅಂತ ಹೇಳೋದಿಲ್ಲ. 10,000 ರೂಪಾಯಿ ಆರಾಮಾಗಿ ನಿಮ್ಮ ಮನೆ ಜೀವನ ಮಾಡ್ಬೋದು. ನೀವು ನಿಮ್ಮ ಹೆಂಡತಿ ಮಕ್ಕಳು ಸಾಕ್ಬೋದು, ನಿಮ್ಮ ಅಪ್ಪ ಅಮ್ಮನ ಸಾಕ್ಬೋದು. ಹಾಕ್ಲೇಬೇಕಾ ಅಂದ್ರೆ ನಿಮಗೆ ಕೈಗೆ ದೇವ್ರು ಕೊಟ್ಟಾಗ ಹಾಕುವಂತೀರಿ. ಸಾಲ ನೀವು ನನಗೆ ಸಾಲ ಗೊತ್ತಾ? ಈ ತರ ನೋಡಿ, ಅಮ್ಮ ಕೂಲಿ ಮಾಡುತ್ತಂತೆ. ಈ ತಾಯಿ ನಾನು ಯಾವತ್ತು ದುಡ್ಡಿಗೋಸ್ಕರ ಬದುಕಿಲ್ಲ, ದುಡ್ಡು ಮಾಡಕ್ಕೋಸ್ಕರ ಇಲ್ಲ. ನಾನು ಯಾರು 1 ರೂಪಾಯಿ ಕೇಳಿಲ್ಲ. ನೀವು 1 ರೂಪಾಯಿ ಹಾಕ್ಬೇಕಾಯ್ತು. ಅದೇ ವ್ಯಾಪಾರ ಆದ ತಕ್ಷಣ ಫಸ್ಟ್ ಬೋಣಿಗೆ ಹಾಕ್ಬೇಕು ಅಂತ ದೇವ್ರು ಹೇಳೋದಿಲ್ಲ. 1 ರೂಪಾಯಿ ಹಾಕ್ಬಿಡಿ, ಪರವಾಗಿಲ್ಲ. ಇನ್ನ ಹಂಗೆ ಒಂದು ವಿನಂತಿ, ದೇವರು ಗಂಟೆ ತಾಂಬ, ಛತ್ರಿ ತಾಂಬ, ಬೆಳ್ಳಿ ಛತ್ರಿ ತಾಂಬ, ಬೆಳ್ಳಿ ಗಂಟೆ ಹಾಕು ಅಂತ ಹೇಳೋದಿಲ್ಲ. ಎಷ್ಟೋ ಜನ ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ, ಮಾರ್ಮಲ್ ಗಂಟೆ, ಬೆಳ್ಳಿ ತೊಟ್ಟು ತಾಂಬಂದಿರ. ನಾನು ಫ್ರೀಯಾಗಿ ಕೊಡ್ತೀನಿ ವಾಪಸ್ ನಿಮ್ಗೇನೆ. ಯಾಕೆಂದ್ರೆ ಅದು 85%, 75% ತಗಡಿರುತ್ತೆ, ಮಿಕ್ಕಿದೆಲ್ಲ ಬೇರೆ ಬೆಳ್ಳಿ ಇರುತ್ತೆ. ಆ ಬೆಳ್ಳಿ ಕರಸಕ್ಕೂ ಬರಲ್ಲ, ಹಾಕಕ್ ಬರಲ್ಲ. ಕರಸಕ್ ಹೋದ್ರೆ ಅದು ರೇಟಿಗೆ ಯಾರು ಮಾಡೋದಿಲ್ಲ, ಅದನ್ನ ಅಳತಿದ್ದು ಇಕ್ಕಕ್ಕೆ ಆಗೋದು ಇಲ್ಲ. ಎಷ್ಟೋ ಛತ್ರಿ ಬೆಳ್ಳಿ ನಾನೇ ಕೊಡ್ತೀನಿ ನಿಮ್ಗೆ. ನಿನ್ನ ವ್ಯಾಪಾರ ಅದು ಅಷ್ಟು ಹಾಕ್ಬಿಟ್ರೆ ನಿನ್ನ ಜೀವನ ಹೆಂಗ್ ಮಾಡ್ತೀಯಮ್ಮ? ಎಲ್ಲರೂ ತಾಯಿ ಕೊಡ್ತಾಳ. ಅಷ್ಟೊಂದು ಹಾಕ್ಬಾರ್ದಮ್ಮ, 1 ರೂಪಾಯಿ ಹಾಕ್ಬಿಡು ಸಾಕು. ಎಲ್ಲ 1 ರೂಪಾಯಿ ಅಂದ್ರೆ ನಾನು ಎಲ್ಲ ಹೋಗ್ಬಿಡ್ತೀನಿ. ನೋಡಿ, ಹಿಂಗೆ ದುಡ್ಡು ನೀವೆಲ್ಲ ಹಿಂಗೆ ಬಂದೆಲ್ಲ ಲೇಟ್ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ. ನಾವು ಫಾರಿನ್ ಹೋಗ್ಬಿಡ್ತೀನಿ ನಾನು. ಅದೇ ನನ್ನ ಮಕ್ಕಳು ಹೆಂಗ್ ಗೌರ್ಮೆಂಟ್ ಸ್ಕೂಲ್ ಓದ್ತಾರೆ, ತಗೊಂಡು ಫಾರಿನ್ ಸೇರಿಸ್ಬಿಟ್ಟು ವರ್ಷಕ್ಕೊಂದ್ಸರಿ ಬಂದ್ಬಿಡ್ತೀನಿ, ದೊಡ್ಡ ಬುಲೋಟ್ ಕಾರ್ ಹಿಂಗ್ ಅಂದ್ಬಿಡ್ತೀನಿ ನಾನು. ಹಂಗಲ್ಲ, ಮೊನ್ನೆ ಹೊರಟಿದ್ದು ನಾನು, ಇಲ್ಲಿ ಬೈಯರ್ ಯಾರು ಇಲ್ಲ ಅಂತ ವಾಪಸ್ ಬಂದೆ ನಾನು. ಅನ್ನ ಹಾಕು ಅಂತ ಹೇಳಿದ್ರೆ ಬಿರಿಯಾನಿ ಹಾಕು ಅಂತ ಹೇಳಲ್ಲ. ಹೇಳ್ತೇನಪ್ಪ, ದೇವ್ರು ಅನ್ನ ಕೊಡು ಅಂತ ಕೇಳೇನೆ, ಅನ್ನ ಹಾಕು ಅಂತ ಹೇಳೇನೆ, ಬಿರಿಯಾನಿ ಹಾಕು ಅಂತ ಹೇಳಿದಿಲ್ಲ. ಯಾರೋ ಒಂದು ತಂಗಿ ಬಂದು ನನಗೆ ಕೇಳಿದ್ಲು, 1 ಕೋಟಿ ಪ್ರಾಜೆಕ್ಟು 50 ಲಕ್ಷ ಬೇಕು ನನಗೆ ಅಂತ. ನಾನು ಬಡಬಗ್ರಿ ಸೀಟ್ ಬಂದ ಕೊಡ್ಸೋದು ಅಂತ ಬೈಕ್ ಕಳಿಸಿದ್ದೆ. ಹಂಗಾಗ್ತೀನಿ ಕತೆ. ನೀನು 1 ರೂಪಾಯಿ ಹಾಕು, ನನ್ಗೆ ಬೇಜಾರಿಲ್ಲ. ಫಸ್ಟ್ ಬೋಣಿಗೆ ಮಾಡಬಾರ್ದು ಅಯ್ಯ. ಮನೆಯೊಳಗೆ ಬೇಗ ಹೋಗ್ಬಿಟ್ಟು ಆಚೆ ಕಡೆ ಒಳಗಡೆ ಗೊತ್ತಿಲ್ಲ, ನೋಡಿದ್ಯಾ? ಒಳಗು ಇಲ್ಲ ಆಚೆ ಕಡೆ ಚೇರ್ ಮೇಲೆ ಈಗ ಸ್ಟಿಕ್ಕರ್ಗಳು ಕಾಣುತ್ತಲ್ವಾ? ಇಲ್ಲ ಬೇಡ್ರಿ, ಪ್ಲಾಸ್ಟಿಕ್ ಗೊತ್ತು ನನಗೆ ಬೈಸ್ಕೊಂಡ ತಮ್ಮ. ಇದು ನಿನಗೆ ಫೋಟೋ ಕೊಡ್ತೀನಿ ಒಂದ ಇವತ್ತು ಊಟ ಮಾಡಿ ಪಾಪ ಬೈಕ್ ನೋಡಿ. ಊಟದ ವ್ಯವಸ್ಥೆ ಮಾಡ್ತಾರೆ ಇವತ್ತು. ಅಂದಾತ್ರ ನೀವೆಲ್ಲ ಕೊಡೋ ಅಕ್ಕಿನೂ, ನೀವೆಲ್ಲ ಕೊಟ್ಟರ ಬೆಲ್ಲದಲ್ಲೂ ನೀವೆಲ್ಲ 1 ರೂಪಾಯಿ ಹಾಕ್ತಾವ. ನೀವು ಸೇರಿದಿರಿ ಇದಕ್ಕೆಲ್ಲ. ಅಕ್ಕಿ ಹಾಕ್ತೀರಿ, ಬೆಲ್ಲ ಹಾಕ್ತೀರಿ, ದುಡ್ಡು ಕೊಡ್ತೀರಿ ಪುಣ್ಯಾಪುರ. ಇದಕ್ಕಿಂತ ದೊಡ್ಡದು ಏನು ಬೇಡ. ನೀವೇನು ನಮಗೆ ಬೆಳ್ಳಿಗೆ ಇಟ್ಟೋ ಅವಶ್ಯಕತೆ ಇಲ್ಲ, ಬಂಗಾರ ಕಿಟ್ಟುಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರೀತಿ ಮುಂದೆ ಇದು ಯಾವ್ದು ದೊಡ್ಡದೇ ಅಲ್ಲ. ಅದಾಗತ್ತಾ? ಅಂದಾದ್ರೆ ಇನ್ನೊಂದ್ಸರಿ ಇವತ್ತು ನೆನ್ನೆ ರಾತ್ರಿ ಊತ ಕೊಟ್ಟಮ್ಮ, ಮತ್ತೆ ಇವತ್ತು ಅಲಂಕಾರ ಮಾಡ್ಸಕ್ ಬಂದಂತಮ್ಮ. ಹುಷಾರಿಲ್ವಂತೆ, ಹುಷಾರಾಯ್ತಂತೆ ಬಂದಿದ್ದಾನೆ. ಒಂದು ಊಟದ ವ್ಯವಸ್ಥೆ ನಾನೇ ಮಾಡಿಸ್ಬೇಕು ಅಂತ. ಇಷ್ಟೇ ಕೊಡ್ಬೇಕಂತ ಬೈಸ್ಕೊಂಡದ. ಯಾರು ಇಷ್ಟೇ ಕೊಡು ಅಂತ ಹೇಳೋದಿಲ್ಲ.
ಒಂದ್ ವೇಳೆ ಇಷ್ಟ ಆಗುತ್ತೆ 10,000 ರೂಪಾಯಿ ಖರ್ಚು ಬರುತ್ತೆ ಅಂದ್ರೆ 10,000 ರೂಪಾಯಿ ಕೊಡೋಕೆ ನಿಮ್ಗೆ ಆಗಿಲ್ಲ ಅಂದ್ರೆ 10 ರೂಪಾಯಿ ಕೊಡಿ, ನನಗೇನು ಬೇಜಾರಿಲ್ಲ. ಬೈಸ್ಕೊಂಡ ಯಾಕಂದ್ರೆ ಇಷ್ಟೇ ಕೊಡು ಅಂತ ಯಾವ ದೇವರು ಕೇಳಿದ್ರೆ ನಾನು ಕೇಳಿದ್ರೆ ಯಾರು ಸಾರಿಮ್ಮ. ಯಾರು ಬಂದಿರಮ್ಮ? ತಂಗಿ ಯಾರು? ಅಮ್ಮ ಎಂಟಿ ಬರಲ್ವಂತೆ. ಇಲ್ಲ ಬರ್ತಾರೆ ತಂಗಿ ಕರ್ಕೊಂಬಂದಾನೆ ವರದಕ್ಷಿಣೆ ಕೊಡಕ್ಲಿ ಅಂತ. ಒಂದ್ಸರಿ ಊಟ ಸಮಾಡ ಪುನಃಪುರ್ಗೆ ಬಾಮಲ್ಲಿ ತಂಗಿ ಇದು ನೀರನ್ನು ತಗೋ. ಅಕ್ಕೆ ಒಂದು ಅಮ್ಮ ಒಂದಿದ ಅಕ್ಕೆ ಒಂದು ಕೊಡು, ಅಮ್ಮಂಗೆ ಒಂದು ಕೊಡು, ಎಲ್ಲ ನೀರು ಹಿಡ್ಕೊಂಬಿಟ್ಟು ಕೊಡ್ತೀನಿ. ಅಮ್ಮಂಗೆ ಒಂದು 3 ಜನ ಅನ್ಸಿರ್ತದೆ ಅಂದ್ಕೊಂತೀರಾ? ಕಾಲಿಗೆ ಆಮೇಲೆ ಬೀಳ ಅಂತ ತಿರ್ಕೊಂಡ ಇನ್ನು ಏನೇನು ಸೇವೆ ಮಾಡ್ತೀಯ? ಒಬ್ಬಳೇ ಹೇಳ್ತೀನ 3 ಜನ. ಇದ್ರೊಳಗೆ ಯಾರೋ ಒಬ್ರು ದೇಶಕಾರಿದ್ದೀರಾ? ನಾನು ತುಂಬಾ ಹೆಮ್ಮೆ ಪಡೋದು, ನಾನು ತುಂಬಾ ಗೌರವ ಕೊಡೋದು ಯಾರಿಗೆ ಗೊತ್ತಾ? ಯಾರಿಗಿರ್ಬೋದು? 2ನೇದು ಡಾಕ್ಟರ್ಗೆ. ಯಾಕೆಂದ್ರೆ ಪೇಷಂಟ್ಗಳನ್ನ ನಮ್ಮ ಅಪ್ಪ ಅಮ್ಮನೇ ಮುಟ್ಟಲ್ಲ, ಮಕ್ಕಳೇ ಮುಟ್ಟಲ್ಲ ಇವತ್ತಿನ ಕಾಲದಲ್ಲಿ. ಯಾರಿದ್ದೀರಾ? ಡಾಕ್ಟ್ರು. ಯಾರಿದ್ದೀರಾ? ದೇಶಕಾಯರು. ರಿಟೈರ್ಡ್ ಪೊಲೀಸ್ ಆಫೀಸರ್ ಯಾರಿದ್ದೀರಾ? ಇಲ್ಲ ಅಪ್ಪಟ ರೈತರು ಕೈ ಒಬ್ಬೊಬ್ರು ಒಂದರ ಕಾಲಿದೆ ಪಾಪ. ಅಲ್ಲಿ ಜನಕ್ಕೆ ಒಬ್ಬರಿಗಾರ ರೈತರಿಗೆ ಹಾಕಿಲ್ಲ ಒಂದರ ಒಂದು ಸಮಾಧಾನ ಆಗಲ್ಲ. ಒಂದು ತಾಸು ಹಾಕ್ಬಿಡಪ್ಪ ಜರ ಸರಿ. ಅಯ್ಯ ಬಾಯ್ಲಿ ಅಜ್ಜ ಅಂತೀಯಲ್ಲ ಅಯ್ಯನ ಅಜ್ಜ ಅಂತ ನೋಡಿ ನಿನ್ನ ಕೂದಲು ಬಣ್ಣ ಹಾಕಿ ಅಂತ ಅವತ್ತೇ ಹೇಳಿದೆ. ನಾನು ಕೇಳೋದು ನನ್ನ ಮಾತು ಇಲ್ಲ ಅಂಕಲ್ ಬೇಕೀಗ ಬಾ ಅಜ್ಜ ರೈತರಿಗೆ ಬಂದ್ಸರಿ ರೈತರಿಗೆ ಅಣ್ಣ ಈ ಅನಾಹುತ ಮಾಡ್ಲೇಬಾರ್ದು ನೀನು. ಅದಕ್ಕೆ ಬೈಯದ್ ನಾನು ಖಾಲಿ ಬಿದ್ದರು ನೋಡಿ. ಯಾರ ನಾನು ಖಾಲಿ ಬಿದ್ದರೆ 50,000 ರೂಪಾಯಿ ಕೊಡ್ಬೇಕಾಗ್ತದೆ ನೋಡಿ. ಖಾಲಿ ಬೀಳೋ ದೊಡ್ಡ ಸ್ಕೇಲ ಬನ್ನಿ. ಆಮೇಲೆ ಖಾಲಿ ಬೀಳೋದ್ರಿ ಯಾವಾಗ ಹತ್ರ ಫಸ್ಟ್ ಪ್ರಸಾದ ಮಾಡಿ. ದಯವಿಟ್ಟು ರಿಕ್ವೆಸ್ಟ್ ಇಷ್ಟೇ, ನಾನು ಗುರುಗಳು ಸ್ವಾಮೀಜಿ ಯಾವತ್ತ ಅಷ್ಟು ಇಷ್ಟಪಡೋದಿಲ್ಲ. ನಾನು ಗುರುಗಳು ಸ್ವಾಮಿ ಆಗದಾರ ಫಾರಿನ್ ಹೋಗ್ಬಿಡ್ತೀನಿ ನಾನು. ದಯವಿಟ್ಟು ನೀವು ನಿಮ್ಮ ಮನೆ ಮಗಂತ ನೋಡಿ ನನ್ನ ಅಣ್ಣ ಅನ್ನಿ, ಭಾವ ಅನ್ನಿ, ತಮ್ಮ ಅನ್ನಿ, ಚಿಕ್ಕಪ್ಪ ಅನ್ನಿ, ಏನಂದ್ರೆ ಬೇಜಾರಿಲ್ಲ, ಮಗ ಅಂದ್ರೆ ಬೇಜಾರಿಲ್ಲ. ದಯವಿಟ್ಟು ಖಾಲಿ ಬೀಳೋ ವ್ಯವಸ್ಥೆ ಆಮೇಲೆ ಮಾಡ್ಕೊಳ್ಳೋ. ಹಂಗೆ ನಂಗೆ 44-45 ವರ್ಷ ಇರ್ಬೋದು, ಅದಕ್ಕೆ ಚಿಕ್ಕರ್ ಬೀಳೋ ಅಂದ್ರೆ ಆಮೇಲೆ ಅಲ್ಲಿ ಇಟ್ಕೊಂತೀನಿ. ಫಸ್ಟ್ ಪ್ರಸಾದ ಮಾಡಿ ಊಟ ಕೊಟ್ಟು ಖಾಲಿ ಬೀಳೋ ಅವಶ್ಯಕತೆ ಇಲ್ಲ. ಈ ಜಗತ್ತಿನಲ್ಲಿ ದೊಡ್ಡ ದೇವರು, ದೊಡ್ಡ ಪವಾಡ ನಿಮ್ಮ ತಾಯಿ ತಂದೆ. ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನಾನು, ನಿಮಗೆ ನಿಮ್ಮ ತಾಯಿ ತಂದೆ ದಯವಿಟ್ಟು ಅನ್ನ ಹಾಕಿ. ಯಾಕಂತ ತಾಯಿ ತಂದೆಗೆ ಹೊಡೆದವರು, ತಾಯಿ ತಂದೆ ಕೊಲೆ ಮಾಡ್ತಕ್ಕಂಥ ನಾ ಸಾಕಣೀನಿ. ಅಕ್ಕಪಕ್ಕದ ಮನೆಗೆ ಮತ್ತೆ ಅಂತಂದ್ಬಿಟ್ಟು ಜಗಳ ಆಡ್ಬೇಡಿ, ಕೋರ್ಟ್ಗೆ ಹೋಗ್ಬೇಡಿ, ಜೀವನ ನೆಮ್ಮದಿಯಾಗಿ ಮಾಡಿ. ಹಂಗಾಗಿ ಬಜ್ಜಾಗ ಅವತ್ತಿಂದ ಏನಾಗಲ್ಲ. 3ನೇದು ಎಷ್ಟು ಸಾಧ್ಯ ಅಷ್ಟು ಸಾಲ ಮಾಡೋದನ್ನ ಕಮ್ಮಿ ಮಾಡಿ. ನೀವು 1,000 ರೂಪಾಯಿ ಬಿಲ್ ಮಾಡಿ ಬೇಜಾರಿಲ್ಲ, ತಿಂದು ಬನ್ನಿ, 10 ರೂಪಾಯಿ ದಾನ ಮಾಡಿ ಬನ್ನಿ. ಈಗ 3 ಡಿಗ್ರಿ ನೀವು ಡಿಗ್ರಿಗೆ ನಾನು 3 ಡಿಗ್ರಿ ಓದಿರೋದು. ತಾಯಿ ತಂದೆ ಯಾರ ಬಗ್ಗೆ ಮಾತಾಡಬಾರ್ದು, ಸಾಲ ಮಾಡಬಾರ್ದು ಅಂತ. ಅದಕ್ಕೆ ನಾನು ಬರೀ ಪಾಸ್ ಆಗ್ತಾನೆ ಇದ್ದೀನಿ, ನೀವು ಬರೀ ಫೇಲ್ ಆಗ್ತಾನೆ ಇದ್ದೀರಿ. ಹೆಂಗ್ ಗೊತ್ತಾ? ಚೀಟಿ ಕಟ್ಟಬೇಕು, ಬಿಗ್ ಬಾಸ್ ಹುಚ್ಚು, ಮನೆ ಹುಚ್ಚು, ಟೈಲ್ಸ್ ಹುಚ್ಚು, ಕಂಡ ಮನೆ ಬಗ್ರೋಡ ಹುಚ್ಚು, ಸೀರಿಯಲ್ ಹುಚ್ಚು, ಸಿನಿಮಾ ಹುಚ್ಚು, ಏನೇನೋ ಹುಚ್ಚುಗಳು ನೀವು. ಪಾರ್ಟಿ ಹುಚ್ಚಿಗೆ ಅಪನೀರು ಬೇರೆ ಬರುತ್ತೆ ನಿಮ್ದು, ನಂದು ಯುಗಾದೇ ಬರುತ್ತೆ. ಆಯ್ತಾ? ಪ್ರಸಾದ ಕೊಡ್ತೇನಂತೆ. ದಯವಿಟ್ಟು ಯಾರು ಎಷ್ಟೋಗ್ಬೇಡಿ, ಯಾರು ಎಷ್ಟೋಗ್ಬೇಡಿ, ದಯವಿಟ್ಟು ಎಷ್ಟೋಗಂತ ತಗೊಂಡೋಗ್ಬೇಡಿ. ಯಾಕಂದ್ರೆ ನಮ್ಮಪ್ಪ 2 ರೂಪಾಯಿಗೆ 1,000 ಕಾಯಿ ಸುಳಿತಿದ್ದ. ನಾವು 1 ರೂಪಾಯಿ, ನಾನು 13 ರೂಪಾಯಿಂದ ಗಂಡ ಶಾಪ್ ಕೆಲಸ. ಮತ್ತೆ ಪ್ಲೇಟಿಗೆ 1 ರೂಪಾಯಿ. ಚಿಕ್ಕ ಮಕ್ಕಳು ಪ್ಲೇಟ್ ಕೊಡೋದಿಲ್ಲ, ಕೊಡ್ತಾ ಇರತ್ತೆ, ಚೆಲ್ಬೇಡಿ. 2 ಸರಿ ಬನ್ನಿ ಬೇಕಾದ್ರೆ. ಆಯ್ತಾ? ನೀವು ದಯವಿಟ್ಟು ಕ್ಯೂರ್ ಬನ್ನಿ. ಹೋಗ್ಬಿಡ್ಬೇಕು, ಸ್ವಾಮಿಯಿಂದ ಹೋಗ್ಬೇಕು, ಅಣ್ಣಂದ ಹೋಗ್ಬೇಕು, ಅಮ್ಮ ಅಂದ ಹೋಗ್ಬಿಡ್ಬೇಕು. ಅದೇ ಬೇಜಾರ. ಹೋಗಲ್ಲ ನೋಡಿ ಅವ್ರು ಬಂಡ್ ಬಿದ್ರು ದಿನಕ್ಕೆ ಒಬ್ಬರ ಹೋಗೋದಿಲ್ಲ. ಹೀಗೆ ಹೋಗ್ಬಿಡ್ಬೇಕು. ಸಭ್ಯರು, ಸಂಸ್ಕಾರವಂತರು ಅಲ್ಲಮ್ಮ. ನಿಮ್ಗೆ ಹೇಳಿದ್ದು ಸಭ್ಯರಾಗ್ರಿ ಅಂತ. ಅಲ್ಲಿ ಇಂದ್ರೆ ನಿಮ್ಗೆ ಜಾಬ್ ಆಗ್ತಾರೆ. ಹೋಗಿ ಸಭ್ಯರಾಗಬೇಕು ಅಂತ ಹೇಳಿದ್ ನಿಮ್ಗೆ ನಾನು. ಕರೆಕ್ಟೇನಪ್ಪ? ಸಭ್ಯರಾಗಬೇಕು ಅಂತ ಹೇಳಿದ್ದೇನೆ ನಾವು. ಮತ್ತೆ ಮರ್ತ್ಬಿಟ್ಟಿದ್ದೆ, ಪ್ರಸಾದ ಯಾರು ಬೈಕೆಬೇಡಿ. ಇವತ್ತು ಹೊಳಲ್ಕೆರೆ ಇವ್ರದ್ದು ನಿಮ್ಗೆ ಗೊತ್ತಿರುತ್ತೆ. ನಮ್ಗೆ ಏನ್ ಕೊಡ್ತೀರಾ ಅಂದ್ರೆ ಬೆಂಗಳೂರಾಗಿಲ್ವಾ, ಮೈಸೂರಾಗಿಲ್ವಾ, ಡೈವನ್ ಕೊಡಲ್ವಾ ಅಂತ ನೀವು ಕೇಳ್ತಿದ್ರಿ. ಯಾರು ಕೊಡ್ಲಿಲ್ಲ. ನನ್ನ ತಮ್ಮಂಗೆ ಹೊಳಲ್ಕೆರೆಯಿಂದ ಗಿಲ್ಕೆರೆಯಿಂದ ಬರ್ತಾರೆ. ಕಿಡ್ನಿ ಸಾಲ ಹುಷಾರಿಲ್ಲ ಅಂತ ನಮ್ಮ ಮನೆ ಕೆಲ್ಸಕ್ಕೆ ಸೇರ್ಕೊಂತಾರೆ. ನಮ್ಮ ಮನೆ ಕೆಲಸ ಇವತ್ತು ಮಾಡ್ತಾವ್ರೆ. ಇವರಿಗೆ ಕಿಡ್ನಿ ಹುಷಾರಾದ್ರೆ ಇವರೇ ಪ್ರಸಾದ ಮಾಡೋದು. ನಮ್ಮ ಮನೆಗೆ ಪ್ರಸಾದ ಚೆನ್ನಾಗಿಲ್ಲ ಬೈಕೆ ಬಿಡಿ. ನಮ್ಮ ಮನೆಗೆ ಏನ್ ಕೊಟ್ಟು ಮಾವ ಒಂದೊಂದ್ಸರಿ ನಮ್ಮ ಮಾವಂಗೆ, ಮತ್ತೆ ಒಂದ್ಸರಿ ನಾನು ವಿಡಿಯೋ ಮಾಡೋದು ಪುಣ್ಯಾತ್ಮರಿಗೆ, ಅಲ್ಲಿ ಕೆಲಸ ಮಾಡ್ತಾರೆ ಪುಣ್ಯಾತ್ಮರಿಗೆಲ್ಲ ಜೋರ ಒಂದ್ಸರಿ ಕಿಡ್ನಿ ಫೇಲ್ ಆಯ್ತು ಅಂದ್ರೆ ಈ ತರ ಬನ್ನಿ ಕೆಲಸ ಮಾಡಿಸ್ತೀನಿ ನೋಡಿ. ಆ ಮಗು ನೋಡಿ, ಸಣ್ಣ ಮಗು ಹೆಂಗ್ ಕೆಲಸ ಮಾಡುತ್ತೆ ಅಲ್ವಾ? ತಾಯಿ ತಂದೆ ಹುಷಾರಾಯ್ತೆ ಅಂತ. ನೀವೆಲ್ಲ ಯಾಕೆ ಮನೆ ಕಡೆ ಬನ್ನಿ, ಎಲ್ಲ ಕಡೆ ಬಂಬೇಕು ನಡ್ರಿ. ನೀವು ನಡ್ರಿ, ನಿನ್ನ ಕಿವ ಬರ್ಬೇಕು, ನಿನಗೆ ಕಿವೆ ನಿಂದೇನು. ಓಹೋ ಮಮ್ಮಿ ನೋಡಿ, ಅದು ಪ್ರೀತಿ ಮನೆಗೆ ಮಗ ಮೇಲೆ ನಡಿ.
ಆಶೀರ್ವಾದ ಇಲ್ಲಮ್ಮ, ನಿಮ್ಮದೇ ಪ್ರೀತಿ ನಿಮ್ಮ ಆಶೀರ್ವಾದ ನನಗೆ ಸಹಿತ ಒಂದು ಸೀರೆ ಕೊಟ್ಟು ಬನ್ನಿಗೆ ನೋಡಮ್ಮ, ಬಡವ ಸೀರೆ ಇನ್ನೊಂದು ಏನು ಮಾಡ್ತಾರೆ? ಹಾಂ ಯಾಕೆ ಹೇಳಿದಾರ? ನಾನು ಇರುವಾಗ ಹೇಳಿದ ಏನು ಇರಲೇ ಇಲ್ಲ, ಕರುಣೆ ಮನೆ ಮುಂದಕ್ಕೆ ಕಾಶಿಪುರ ಏನಿರಲೇ ಇಲ್ಲ. ಗೋಪಾಲ ಮಕ್ಕಳು ಬರೀಲಿ ತಂದೆಯರಮ್ಮ ಹೇಳಿದ್ ಮಾಡ್ಬೇಕು, ಏನಾಗಲ್ಲ ಉಳಿಸೋಳಿಗೆಲ್ಲ ಸುಮ್ಮನೆ ಜೂಗು ಹೆಸರು ಕಟ್ಟೆ ಕೊಡಬೇಕು. ಎಲ್ಲೆಲ್ಲಿ ಕಾಲು ನಾವು ಬರ್ತಲ್ಲಿಗೆ ಇಷ್ಟಿರ ಕಾಪಾಡಬೇಕು, ಉಪ್ಪಿನ ಉಪ್ಪಲ್ಲಿ ಕಾಪಾಡಬೇಕು. ನೆನಪಿರ್ಲಿ ನಿಮಗೆಲ್ಲ ಅವ್ರಿಗೆ ಕೊಟ್ಟ ನಿಮಗೆ ನಾವು ಕೊಡ್ತಾ ಇರೋದು ದೇವಸ್ಥಾನದಿಂದ ನಿಮ್ಗೆ ಇದನ್ನ ಹುಡ್ಕೊಂಡು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ. ಏನ ನಿಮ್ಮ ಕಷ್ಟಗಳನ್ನ ಹುಡ್ಕೋಬಹುದು, ರಜಾ ಹುಡ್ಕೋಬೇಡಿ, ಡೇಟಾ ಹುಡ್ಕೋಬೇಡಿ, ಆಯ್ತಾ? ಬಾಕಿ ಟೈಮ್ ಹುಡ್ಕೋಬಹುದು, ಗೊತ್ತಾಯ್ತಾ? ರಜಾ ಆದಾಗ ಡೇಟಾ ಹುಡ್ಕೊಳಂಗಿಲ್ಲ, ಬಾಕಿ ಟೈಮ್ ಹುಡ್ಕೋಬಹುದಲ್ಲ ಹುಡ್ಕೋಬಹುದು. ಆಮೇಲೆ ಅಪ್ಪ ಅಮ್ಮನ್ ಬಿಸಾಕ್ಬೇಡಿ, ಅಪ್ಪ ಅಮ್ಮನ ಆಸ್ತಿ ಬಿಸಾಕ್ಬೇಡಿ, ಅಪ್ಪ ಅಮ್ಮನ ಆಸ್ತಿ ಬಿಸಾಕ್ರೋಣ ತಾಕತ್ತಿದೆ ಬಿಸಾಕ್ತೀರ. ಅಪ್ಪ ಮಲಗಿದ ಆಸ್ತಿ ಅಪ್ಪ ಅಮ್ಮನ ಬಿಸಾಕ್ತೀರ, ಅಪ್ಪ ಅಮ್ಮನ ಆಸ್ತಿ ಜಮೀನ್ ಯಾಕೆ ಬಿಸಾಕಲ್ಲ? ಮತ್ತೆ ಎಲ್ಲ ಕಳ್ರೆ ಹೇಳಿದ್ ಮಾಡ್ಕೊಂಡ ಆಗಲ್ಲ ಅಂತ ತಿಳ್ತಿರ್ಲಿಲ್ಲ, ಕಳ್ಸ್ಕೊಂಡ ಹೊರಟು ದುಡಿತಾನೆ ಎಲ್ಲರೂ ತಣ್ಣಗಾಗ್ಲಿ. ಕಾಲ್ಗೇಟಾಗ್ಬಿಟ್ಟು ತಿರ್ಗ ಹೋಗ್ತು ನಿಮ್ಗೆ ಆಟೋ ತೋರ್ಸ್ಕೊಂಡು ಹೋಗಿ ಒಳಗಡೆ ಹೋದಾಗ ಅಲ್ಲಿ ನೀವೆಲ್ಲ ಅಕ್ಕಿಗೆ ಹೋಗ್ಬಿಟ್ಟಿದ್ದೀರಾ ಅಂದ್ರೆ ನಾನು ಹಂಗೆ ಅನ್ಕೊಂಡಿದ್ದೆ. ಬೈಕಳಿಲ್ಲ, ಅಯ್ಯೋ ಅಷ್ಟೂರಿಂದ ಬಂದು ಪೂಜೆ ಹಿಂಗಾಗೋಯ್ತು ಅನ್ಕೊಂಡು ಬಂದೆ, ಕೆಳಗೆ ಬಂದು ಇಲ್ಲ ಬೈಕಳಿಲ್ಲ. ನನಗೆ 52 ವರ್ಷ ಸಮ್ಮಾನಕ ತಮ್ಮ ಬಗ್ಗೆ ಹೇಳಿದ ಮಗನ ಬಗ್ಗೆ ಹೇಳಿದ ನಿಮ್ಗೆ ತಮ್ಮ ಚೆನ್ನಾಗಿರೋ ಕುರ್ಸಮ್ಮ ಮಕ್ಕಳು ಕುರ್ಸಮ್ಮ ಏ ಕುರ್ಸ ಕೊಡಮ್ಮ ಪೆದ್ದಿ ಇವತ್ತು ಕುಣಿದ ಪುಣ್ಯ ಅಲ್ವಾ? ಅಪ್ಪಾಜಿಂತಲ್ಲ ಮದುವೆ ಗಂಡ್ಮಕ್ಳು ಮುಂದೆ ಬರ್ರ, ಗಂಡ್ಮಕ್ಳು ಮಾತ್ರ ಬರ್ರಿ. ಹಬ್ಬವನ್ನ ಹುಡ್ಕೊಂಡ ಹಿಂಗೆ ಇವು ದೇವಸ್ಥಾನಗಳು ನೆಗ್ಲೆಕ್ಟ್ ಮಾಡ್ಬೇಡಿ, ಬಿಸಾಕ್ಬೇಡಿ ಕಂದ. ಹಬ್ಬವನ್ನು ನೀವು ಹುಡ್ಕೊಳ್ಳಿ. ಇವು ಸಿಗದೆ ಅಪರೂಪ ನಿಮಗೆ ತಾಯಿ ಮೇಲೆ ಹಾಕಿರ್ತಾರೆ. ನಿಂತ್ಕೊಳ್ಳಿ, ಡೇಟಾ ಹುಡ್ಕೊಬೇಡಿ ಕಂದ. ನಾನು ನೋಡ್ಲಿಕ್ಕಂದ ಡೇಟಾ ಹುಡ್ಕೋಬೇಡಿ. ಹಿಂಗೆ ಮಟ ದೇವಸ್ಥಾನ ರಾಮ ಅಂತಾಳೆ ಹೂ ಬಿಟ್ಟು ಹೋಗ್ತಾಳಲ್ಲ. ಸರಿ ಹೋಗ ಸೇರ್ತ ಹಾಕೊಂಬೇಕು. ನೀರಾಕಿ ಅಂತಾರಲ್ಲ ಹುಡುಗಿ, ಏನ್ ಹುಡುಗಿ ಬರೀ ನೀರಾಕಿ ಯಾರು ನೀನ? ಅಪ್ಪ ನೀರಾಕು ಸೇರ್ತಾಕಪ್ಪ ಇನ್ನೊಂದು ಆಸ್ತಿ